ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಒಂದು ಆದೇಶವನ್ನು ಮಾಡ್ತಾರೆ. ಡೆವಲಪ್ ಆದಂಥ ಅಭಿವೃದ್ಧಿ ಆದಂಥ ಜಮೀನಲ್ಲಿ 60 ಭಾಗ ರೈತರಿಗೆ ಕೊಡಬೇಕು ಅನ್ನುವಂಥ ಹೈಕೋರ್ಟ್ನ ತೀರ್ಪು ಬರುತ್ತೆ. ಆ ಹೋರಾಟಕ್ಕೆ ಪ್ರಮುಖ ಕಾರಣಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಲ್ಲಿ ಅತ್ಯಂತ ದೊಡ್ಡ ಮೈಲಿಗಲ್ಲು ರೈಲ್ವೆಯಲ್ಲಿ ಕನ್ನಡಿಗರ ಉದ್ಯೋಗದ ಹಕ್ಕಿಗಾಗಿ ನಡೆದ ಕ್ರಾಂತಿಕಾರಿ ಚಳುವಳಿ. ಕೊನೆಗೂ ಕೇಂದ್ರ ಸರ್ಕಾರ ಕನ್ನಡಿಗರ ಬೇಡಿಕೆಗಳನ್ನು ಈಡೇರಿಸಿತು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ನಾರಾಯಣಗೌಡರ ಉದ್ಘೋಷ ಅಂದು ಸಾರ್ಥಕತೆಯನ್ನು ಪಡೆದುಕೊಂಡಿತು. 2007ರಲ್ಲಿ ನಮ್ಮ ನೈಋತ್ಯ ರೈಲ್ವೆ ಡಿ ದರ್ಜೆ ನೌಕರರನ್ನ ಕಾಲ್ ಮಾಡಿದಾಗ ಆಗ ಕೇಂದ್ರದ ಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವಾಗೇನು ಮಾಡಿದ್ರು, ಅಲ್ಲಿಂದ ಬಿಹಾರ ನಾರ್ತಿಂದ 3 ಫಾರ್ಮೇಷನ್ ಟ್ರೈನಲ್ಲಿ ಜನಗಳನ್ನ ಕರ್ಕೊಬಂದು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಹುನ್ನಾರ ನಡೆಸಿದ್ರು. ಆವಾಗ ಬರಬೇಕಾದ್ರೆ 3 ಫಾರ್ಮೇಷನ್ ಬಂದ್ಬಿಡ್ತು. ಅದರಲ್ಲಿ ಒಂದು 4,000 ರಿಂದ 4,500 ಜನ ಹುಡುಗರು ಬಂದರು. 4,700 ಜನನ ಕಾಲ್ ಮಾಡಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಿಗೆ ವಿಷಯ ತಿಳಿದ ತಕ್ಷಣ ಹೋಗಿ ಗಲಾಟೆ ಮಾಡಿ ಅವ್ರನ್ನೆಲ್ಲ ಓಡಿಸಿ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕ್ಸ್ಕೊಂಡ್ರು. ನಾರಾಯಣಗೌಡರು ಹೇಳಿದ್ರು ಎಕ್ಸಾಮ್ ನಡಿಬಾರ್ದು ಅಂತ ಹೇಳಿದರು. ಎಲ್ಲ ಸುತ್ತಮುತ್ತ ಬಂದೋಬಸ್ತ್ ಪೊಲೀಸ್ ಹಾಕಿದ್ರು. ನಾವು ಗೇಟ್ ಜಂಪ್ ಮಾಡಿ ಹೋಗಿ ಒಳಗಡೆ ರದ್ದು ಮಾಡಿದ್ದೀವಿ ಎಕ್ಸಾಮ್ನ. ಕೇಂದ್ರ ರೈಲ್ವೆ ಕಚೇರಿ ಇದೆ, ಮಹೇಶ್ ಮಂಗಲ್ ಅಂತೇಳಿ ಆಫೀಸರ್ ಇದ್ದರು. ಅವರು ಚೇಂಬರ್ ನುಗ್ಗಿ ಅವತ್ತೆಲ್ಲ ಆಫೀಸೆಲ್ಲ ಧ್ವಂಸ ಮಾಡಿ ಕಂಪ್ಯೂಟರ್ ಚೇರ್ಗಳೆಲ್ಲ ಹೊಡೆದಾಕಿದ್ದೀವಿ. ನಾರಾಯಣಗೌಡರು ಒಂದು ಕರೆ ಕೊಟ್ಟರೆ ಸಾಕು ಅಂತ ಹೋರಾಟಗಳು ಉಗ್ರ ಹೋರಾಟಕ್ಕೆ ತಯಾರಾಗಿರ್ತೀವಿ ನಾವು. ನಾರಾಯಣಗೌಡರು ಒಂದು ಆದೇಶ ಮಾಡಿದ್ರು, ಎಕ್ಸಾಮ್ ನಡಿಬಾರ್ದು ಅಂದ್ಬಿಟ್ಟು. ನಮ್ಮ ಬೆಂಗಳೂರು ನಗರ ಕಾರ್ಯಕರ್ತರು ಹೋಗಿ 3 ದಿನ ನಮ್ಗೆ ಅದೇ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು, ಹೋಗೋದು, ಎಕ್ಸಾಮ್ ನಿಲ್ಲಿಸೋದು, ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಆಗೋದು, ಸಾಯಂಕಾಲ ಬಿಡುಗಡೆ ಆಗ್ತಾರೆ, ಬರೋದು, ತಿರ್ಗಾ ಬೆಳಗಿನ ಜಾವ ಹೋಗೋದು. ಮಮತಾ ಬ್ಯಾನರ್ಜಿಯವರು ರೈಲ್ವೆ ಸಚಿವರಾಗಿದ್ದರು. ಅವರ ಆ ಎಕ್ಸಾಮ್ಗಳು ಆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡನ ಬರಿಬೋದು ಅಂತ ಹೇಳಿದರು, ಆಂಧ್ರದಲ್ಲಿ ತೆಲುಗು ಬರಿಬೋದು ಅಂತ ಹೇಳಿದ್ರು. ಎಲ್ಲ ಕಡೆ ಆ ರಾಜ್ಯದ ಭಾಷೆಯಲ್ಲೇ ಎಕ್ಸಾಮ್ ಬರಿಬೋದು ಅಂತೇಳಿ ಮಮತಾ ಬ್ಯಾನರ್ಜಿ ಆದೇಶ ಮಾಡಿದರು. ನಮ್ಮ ಹೋರಾಟದಿಂದ ಎಲ್ಲ ರಾಜ್ಯಕ್ಕೆ ಅನುಕೂಲ ಆಯಿತು. ಕಿತ್ತೂರು ರಾಣಿ ಚೆನ್ನಮ್ಮಳ ನೆಲವೀಡು, ಸಂಗೊಳ್ಳಿ ರಾಯಣ್ಣನ ಕರ್ಮಭೂಮಿ, ಬೆಳವಡಿಯ ಮಲ್ಲಮ್ಮನ ಪುಣ್ಯಭೂಮಿ ಬೆಳಗಾವಿಯನ್ನು ಕಬಳಿಸಲು ಸಂಚು ನಡೆಸುತ್ತಿರುವ ಶಕ್ತಿಗಳ ವಿರುದ್ಧ ದೊಡ್ಡ ಹೋರಾಟವನ್ನು ಸಂಘಟಿಸಿದ್ದು ಟಿ.ಎ. ನಾರಾಯಣಗೌಡರು. ಎಂಇಎಸ್ನ ಸೊಕ್ಕು ಅಡಗಿಸಿದ ಗೌಡರು ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಏರಿಸಿದರು. ಕನ್ನಡದ ಗಡಿ ಪ್ರದೇಶವನ್ನು ರಕ್ಷಣೆ ಮಾಡೋದರಲ್ಲಿ ರಕ್ಷಣಾ ವೇದಿಕೆಯ ಪಾಲು ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಸಮಸ್ಯೆ ಬಂದಾಗ ಬೆಳಗಾವಿಯಲ್ಲಿ ಕನ್ನಡಿಗರನ್ನು ಅಲ್ಪಸಂಖ್ಯಾತರು ಅಂತ ಏನು ಮರಾಠಿಗರ ದಾಂಧಲೆ ನಡೀತಿತ್ತು ಅಥವಾ ಮರಾಠಿಗರ ದೌರ್ಜನ್ಯ ನಡೀತಿತ್ತು, ಇವತ್ತು ಸ್ವಲ್ಪ ಮಟ್ಟಿಗೆ ಆ ದೌರ್ಜನ್ಯ ದಾಂಧಲೆ ನಿಂತಿದೆ ಅಂತಾದರೆ ಕನ್ನಡ ರಕ್ಷಣಾ ವೇದಿಕೆಯ ಕಾಣಿಕೆ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಕೇವಲ ಒಂದು ದಶಕದ ಹಿಂದೆ ನಾವೇನಾದರೂ ಬೆಳಗಾವಿಗೆ ಹೋದರೆ ಕನ್ನಡದಲ್ಲಿ ಮಾತಾಡಿದರೆ ರಿಕ್ಷಾದವನು ಬರ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಇರ್ತಿತ್ತು. ಯಾಕೆಂದರೆ ಎಲ್ಲವನ್ನೂ ಮರಾಠಿನಲ್ಲೇ ಮಾತಾಡಬೇಕು ಅನ್ನೋ ಒಂದು ಭಾವನೆ ಇತ್ತು. ಬೆಳಗಾವಿನಲ್ಲಿದ್ದಂಥ ಮಹಾರಾಷ್ಟ್ರದ ಕಡೆಯವರು ಏನು ಒಂದು ದಾಂಧಲೆ ಮಾಡಿದರು ಕನ್ನಡಕ್ಕೋಸ್ಕರವಾಗಿ, ತಿರಸ್ಕಾರ ದೃಷ್ಟಿಯಿಂದ ಕಂಡರು. ಅದನ್ನು ಸದೆ ಬಡಿಯೋದಕ್ಕೋಸ್ಕರವಾಗಿ ಆಡ್ತಿದ್ದವರಿಗೆ ಬಾಯಿಗೆ ಬೀಗ ಹಾಕಿದರು, ಮುಖಕ್ಕೆ ಮಸಿ ಬೆಳೆದರು. ವಿಶೇಷವಾಗಿ ಅಲ್ಲಿನ ಮೇಯರೊಬ್ಬರಿಗೆ ಮುಖಕ್ಕೆ ಮಸಿ ಬಳಿದ ಘಟನೆ ನನ್ನ ನೆನಪಿನಲ್ಲಿ ಇನ್ನೂ ಕೂಡ ಹಸಿರಾಗಿದೆ. ಈ ಘಟನೆಯನ್ನು ಕುರಿತು ಅನೇಕರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದರು. ಇದೊಂದು ಅನಾಗರಿಕವಾದ ಲಕ್ಷಣ, ಸಂಸ್ಕೃತಿಯ ಲಕ್ಷಣ ಅಲ್ಲ, ಕನ್ನಡ ಸಂಸ್ಕೃತಿಯನ್ನು ಹೀಗೆ ಕಾಪಾಡೋದು ಸಲ್ಲದು ಅಂತೇಳಿ ಭಾಳ ಜನ ಮಾತನಾಡಿದ್ರು. ನನಗೆ ಒಂದು ನೆನಪಿಗೆ ಬರೋ ಸಂಗತಿ ಏನು ಅಂದರೆ, ಪೂರ್ಣಚಂದ್ರ ತೇಜಸ್ವಿಯವರು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡುವಾಗ ಒಂದು ಮಾತನ್ನು ಹೇಳಿದ್ರು, ಕನ್ನಡಕ್ಕೆ ಇಂಥ ದ್ರೋಹವನ್ನು ಮಾಡಿರ್ತಕ್ಕಂಥವನಿಗೆ ಮಸಿ ಬಳಿದೆ, ಇನ್ನೇನು ಫೇರ್ ಆ್ಯಂಡ್ ಲವ್ಲಿ ಹಾಕಕ್ಕತ್ತದೇನ್ರಿ ಅಂತ ಹೇಳ್ತಿದ್ರು ಅವರು.